ಬೆಂಗಳೂರಿನಲ್ಲಿ ಒಂದು ದೇಶ ಒಂದು ಚುನಾವಣೆ ಮೀಟಿಂಗ್. ರಾಜ್ಯಕ್ಕೆ ಆಗಮಿಸಿರುವ ಜಂಟಿ ಸಂಸದೀಯ ಅಧ್ಯಯನ ಸಮಿತಿ ಸಂವಿಧಾನ 128ನೇ ತಿದ್ದುಪಡಿ. ಬೆಂಗಳೂರಲ್ಲಿ ಒಂದು ದೇಶ ಒಂದು ಚುನಾವಣೆ ಮೀಟಿಂಗ್. ರಾಜ್ಯಕ್ಕೆ ಆಗಮಿಸಿರುವ ಜಂಟಿ ಸಂಸದೀಯ ಅಧ್ಯಯನ ಸಮಿತಿ ಸಂವಿಧಾನ 128ನೇ ತಿದ್ದುಪಡಿ ಮಸೂದೆ ಕುರಿತು ಅಧ್ಯಯನ. ರಾಜ್ಯ ರಾಜಕಾರಣಗಳ ಜೊತೆ ಜಂಟಿ ಸಂಸದೀಯ ಸಮಿತಿ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ನಾಯಕರು ಸಭೆಯಲ್ಲಿ. ಮಾಜಿ ಸಿಎಂ ವೀರಪ್ಪ ಮೊಯ್ಲಿ, ಸಚಿವ ಕೆಎಚ್ ಪಾಟೀಲ್, ಸಚಿವ ಪ್ರಿಯಾಂಕ್ ಖರ್ಗೆ, ಬಿಎಲ್ ಶಂಕರ್, ಬಿವೈ ವಿಜೇಂದ್ರ, ಸಂಸದ ಯದುವೀರ್ ಒಡೆಯರ್, ಸಂಸದ ಪಿಸಿ ಮೋಹನ್, ಸಿಎನ್ ಮಂಜುನಾಥ್, ಶಾಸಕ ಸುರೇಶ್ ಕುಮಾರ್, ಜ್ಯೋತಿ ಗಣೇಶ್, ರವಿ ಸುಬ್ರಹ್ಮಣ್ಯ, ಎಂಎಲ್ಸಿ ನವೀನ್ ಭಾಗಿ, ಜೆಡಿಎಸ್ನ ಕುಪೇಂದ್ರ ರೆಡ್ಡಿ, ಮಾಜಿ ಎಂಎಲ್ಸಿ ತಿಪ್ಪೇಸ್ವಾಮಿ ಭಾಗಿ. ಒಂದು ರಾಷ್ಟ್ರ ಒಂದು ಚುನಾವಣೆ ಬಗ್ಗೆ ಅಭಿಪ್ರಾಯ ಸಂಗ್ರಹ. ಇಂದಿನಿಂದ 3 ದಿನಗಳ ಕಾಲ ಬೆಂಗಳೂರಿನಲ್ಲೇ ಇರಲಿದೆ ಸಮಿತಿ. ಬೆಂಗಳೂರಲ್ಲಿ ಒಂದು ದೇಶ ಒಂದು ಚುನಾವಣೆ. ರಾಜ್ಯಕ್ಕೆ ಆಗಮಿಸಿರುವ ಜಂಟಿ ಸಂಸದೀಯ ಅಧ್ಯಯನ ಸಮಿತಿ ಸಂವಿಧಾನ 128ನೇ ತಿದ್ದುಪಡಿ ಮಸೂದೆ ಕುರಿತು ಅಧ್ಯಯನವನ್ನು ನಡೆಸ್ತಾ ಇದೆ. ರಾಜ್ಯ ರಾಜಕಾರಣಿಗಳ ಜೊತೆ ಜಂಟಿ ಸಂಸದೀಯ ಸಮಿತಿ ಸಭೆಯಲ್ಲಿ ಹಲವಾರು ಗಣ್ಯರು ಕೂಡ ಭಾಗಿ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ನಾಯಕರು ಸಹಿತ ಭಾಗಿಯಾಗಿದ್ದಾರೆ. ಮಾಜಿ ಸಿಎಂ ವೀರಪ್ಪ ಮೊಯ್ಲಿ, ಸಚಿವ ಕೆಎಚ್ ಪಾಟೀಲ್, ಸಚಿವ ಪ್ರಿಯಾಂಕ್ ಖರ್ಗೆ, ಬಿಎಲ್ ಶಂಕರ್, ಬಿವೈ ವಿಜೇಂದ್ರ, ಸಂಸದ ಯದುವೀರ್ ಒಡೆಯರ್, ಸಂಸದ ಪಿಸಿ ಮೋಹನ್, ಸಿಎನ್ ಮಂಜುನಾಥ್, ಶಾಸಕ ಸುರೇಶ್ ಕುಮಾರ್, ಜ್ಯೋತಿ ಗಣೇಶ್, ರವಿ ಸುಬ್ರಹ್ಮಣ್ಯ, ಎಂಎಲ್ಸಿ ನವೀನ್ ಸಹಿತ ಭಾಗಿ. ಒಂದು ನೇಷನ್ ಒಂದು ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ನಡೆಸಬೇಕಾಗುತ್ತೆ. ಸಭೆಯಲ್ಲಿ ಅಭಿಪ್ರಾಯಗಳು, ಯಾರ ಅಭಿಪ್ರಾಯಗಳು ಹೇಗಿದ್ದಾವೆ? 3 ದಿನಗಳ ಕಾಲ ಬೆಂಗಳೂರಿನಲ್ಲಿ ನಡೆಯುವಂಥ ಸಮಿತಿ ಇದು. ಈ ಸಮಿತಿಯಲ್ಲಿ ಅಭಿಪ್ರಾಯಗಳ ಸಂಗ್ರಹ ಆಗುತ್ತೆ. ಜಂಟಿ ಸಂಸದೀಯ ಅಧ್ಯಯನ ಸಮಿತಿ ಸಭೆಯನ್ನು ನಡೆಸಿರುವಂಥದ್ದು 128ನೇ ತಿದ್ದುಪಡಿ ಸಂವಿಧಾನ ಮಸೂದೆಯ ಕುರಿತು ಸಭೆ. ರಾಜಕೀಯವಾಗಿ ಯಾರ್ಯಾರ ಅಭಿಪ್ರಾಯಗಳು ಹೇಗಿದ್ದಾವೆ ಇದೆಲ್ಲದರ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸಬೇಕಾಗುತ್ತೆ. ಚರ್ಚೆ ಅಂತ ನಿಟ್ಟಿನಲ್ಲಿ ಅಂದರೆ ನಾವು ಸ್ಟಾರ್ಟಿಂಗಲ್ಲಿ ಇದನ್ನು ಗಮನಿಸಿದಾಗ ವಿರೋಧ ವ್ಯಕ್ತ ಆಗ್ತಾ ಇತ್ತು. ರಾಜಕೀಯವಾಗಿ ಕೆಸರೆರಚಾಟ ಕೂಡ ಆಗಿದ್ದುಂಟು. ಬಟ್ ಈಗ ಸದ್ಯಕ್ಕೆ ಇದರಲ್ಲಿ ಈ ಒಂದು ಸಭೆಯಲ್ಲಿ ಯಾರ್ಯಾರ ಅಭಿಪ್ರಾಯಗಳು ಯಾವ ರೀತಿಯಾಗಿದೆ ಎಲ್ಲವನ್ನ ಕೂಡ ಚರ್ಚೆ ಮಾಡುತ್ತೆ. ಸಭೆಯಲ್ಲಿ ಅಭಿಪ್ರಾಯಗಳ ಸಂಗ್ರಹ ಮಾಡ್ಕೊಳ್ಳುತ್ತೆ. ಸಂಗ್ರಹ ಆದ ಬಳಿಕ ಒಂದು ಫೈನಲ್ ಡಿಸಿಷನ್ ಅಂತ ಬರುತ್ತೆ.